ನಮಸ್ತೆ ಗುರೂಜಿ. 2026ರಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಭವಿಷ್ಯ? ನಮಸ್ಕಾರ ಅಮ್ಮ, ನಿಮಗೂ ನಮಸ್ಕಾರ. ಹಾಗೆ ಬಿ ನ್ಯೂಸ್ ವೀಕ್ಷಕರಿಗೂ ಸಹ ನಮಸ್ಕಾರ, ಶುಭೋದಯ. 2026ರಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಕುತೂಹಲದಿಂದ ಕಾಯ್ತಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳಿಗೂ ಸಹ ತಿಳ್ಕೊಳ್ಳೋಕೆ ಒಂದು ಅವಕಾಶ. ಈ ಸಂದರ್ಭದಲ್ಲಿ ಮಿಥುನ ರಾಶಿಯ ಗ್ರಹ ಸ್ಥಿತಿಗಳು ಹೇಗಿರುತ್ತವೆ ಅಂತ ಮೊದಲು ನೋಡೋಣ. ರಾಶಿಯಲ್ಲೇ ಗುರು ವಕ್ರಿಯಾಗಿದ್ದಾನೆ, ತೃತೀಯದಲ್ಲಿ ಕೇತು, ಸಪ್ತಮದಲ್ಲಿ ಬುಧ, ಶುಕ್ರ, ರವಿ, ಕುಜ, ಭಾಗ್ಯದಲ್ಲಿ ರಾಹು ಮತ್ತೆ ದಶಮದಲ್ಲಿ ಶನಿ. ಇದು ಗ್ರಹಸ್ಥಿತಿ ಇರ್ತಕ್ಕಂಥ ಒಂದು ಸಂದರ್ಭ. ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ, ಯಾವ ರೀತಿ ಈ ಗ್ರಹಗಳು ಈ ಮಿಥುನ ರಾಶಿಗೆ ಪರಿಣಾಮ ಕೊಡುತ್ತವೆ ಅಂತ. ರಾಶಿಯಲ್ಲಿ 7ನೇ ಮನೆಯ ಗುರು, 10ನೇ ಮನೆಯ ಅಧಿಪತಿ ಗುರು ವಕ್ರಿಯಾಗಿರುವುದು ಬಹಳ ಒಳ್ಳೆಯದು. ಯಾವುದೇ ಗುರು ಅಥವಾ ಗ್ರಹಗಳು ವಕ್ರತ್ವದಲ್ಲಿ ಹೆಚ್ಚು ಫಲ ಕೊಡುತ್ತವೆ ಅಂತ ಹೇಳ್ತಾರೆ. ಹಾಗೆ ಏನೇನಾಗುತ್ತೆ ಇವ್ರಿಗೆ, 10ನೇ ಮನೆಯಿಂದ ವೃತ್ತಿ ಮನೆ, 7ನೇ ಮನೆಯಿಂದ ಸಂಗಾತಿ ಮನೆ, ಉದ್ಯೋಗ ಅಭಿವೃದ್ಧಿ ಮತ್ತು ಧನ ಸಂಪಾದನೆ ಮಾರ್ಗಗಳು ತಿಳಿಯುತ್ತವೆ. ಅಂದ್ರೆ ನೀವು ಒಂದ್ ಕಡೆ ಕೆಲಸದಲ್ಲಿ ಇರ್ತೀರಾ, ಕೆಲಸದಲ್ಲಿ ಬರೋ ಸಂಬಳನೂ ಜಾಸ್ತಿ ಆಗ್ಬೋದು, ಬದಲಿ ಆದಾಯ ರೂಢಿಸಿಕೊಳ್ಳಬಹುದು, ಬೇರೆ ಮಾರ್ಗದಲ್ಲೂ ಆದಾಯ ಹೇಗೆ ಮಾಡುವುದು ಅನ್ನೋದು ತಿಳಿಯುತ್ತಾ ಹೋಗುತ್ತೆ. ವಿವಾಹಿತರಿಗೆ ಹೆಚ್ಚು ಶುಭ, ಅಂದ್ರೆ ಪರಸ್ಪರ ಗೌರವ, ಘನತೆ, ಆತ್ಮೀಯತೆಯಿಂದ ವರ್ತಿಸ್ತಾರೆ. ಅದು ಹೆಚ್ಚು ಶುಭ. ಶುಭ ಅಂದ್ರೆ ಫಂಕ್ಷನ್ಗೆ ಹೋಗಿ ಬರೋದು ಅಂತಲ್ಲ, ಒಬ್ರನ್ನೊಬ್ರು ಅರ್ಥಕೊಳ್ಳೋದು. ಮನಸ್ಸಿನಲ್ಲಿ ವ್ಯಾಕುಲ ಇರುತ್ತೆ, ಆದ್ರೂ ಮನಸ್ಸಲ್ಲಿ ಏನೋ ಒಂದು ರೀತಿ ತೃತೀಯ ಕೇತು ಏನೋ ವ್ಯತ್ಯಾಸನಲ್ಲ, ಅಥವಾ ಈ ಚಂದ್ರ ವ್ಯಯದಲ್ಲಿದ್ದಾನೆ, ಮನಃಕಾರಕ ಗ್ರಹ, ಏನೋ ಒಂದು ಕೊರತೆ ತರ ಕಾಣ್ತಾ ಇರುತ್ತೆ. ಎಲ್ಲ ಆದ್ರೂ ಇದೊಂದು ಚೂರು ಆಗ್ಬೇಕಾಗಿತ್ತೇನೋ ಅನ್ನೋ ಒಂದು ನಿಮ್ಮಲ್ಲಿ ಕೊರತೆ ಇರುತ್ತಷ್ಟೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಕಾಡುತ್ತೆ. ಯಾಕೆಂದ್ರೆ 5ನೇ ಅಧಿಪತಿ ಶುಕ್ರ ಕುಜನೊಟ್ಟಿಗಿದ್ದಾನೆ. ಮಕ್ಕಳು, ಗರ್ಭಿಣಿಯರು ಯಾವಾಗ ಆಗುತ್ತೋ ಹೇಗಾಗುತ್ತೋ ಅನ್ನೋ ಆತಂಕ ಇದ್ರೆ, ಮಕ್ಕಳು ಆಗಿರೋರ್ಗೆ ಮಕ್ಕಳ ಬೆಳವಣಿಗೆ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ಹಣ ನಿಲ್ಲುವುದಿಲ್ಲ, ಯಾಕೆ ಅಂದ್ರೆ ದ್ವಿತೀಯಾಧಿಪತಿ ಇನ್ವ್ಯಯ. ಸೊ ಈ ಸಿಟಿಂಗ್ ಇನ್ ಹೌಸ್ ಆಫ್ ಲಾಸ್, ಖರ್ಚಿನ ಭಾಗದಲ್ಲಿ ಕೂತಿರ್ತಾನೆ, ಹಾಗಾಗಿ ಹಣ ನಿಲ್ಲುವುದಿಲ್ಲ. ನೀವು ಬುದ್ಧಿವಂತಿಕೆ ಮಾಡ್ಕೋಬೇಕು, ನಿಮ್ ಬರೋ 100 ರೂಪಾಯಿನಲ್ಲಿ ಎಷ್ಟು ಮಿಗಿಸ್ಬೇಕು ಅಂತ ಪ್ರೀ ಪ್ಲಾನ್ ಮಾಡ್ಕೊಂಡ್ರೆ ಮಿಗುತ್ತೆ. ತೃತೀಯ ಕೇತುವಿನಿಂದ ಒಡ ಹುಟ್ಟಿದವರಿಗೆ ಸ್ವಲ್ಪ ಶುಭವಾಗುತ್ತದೆ ಮತ್ತೆ ಅಶುಭವೂ ಆಗುತ್ತದೆ. ಕೇತುವಿನಿಂದ ಧರ್ಮ ಕಾರ್ಯಗಳಿಗೆ ಒಡ ಹುಟ್ಟಿದವರಿಗೆ ನೀವು ಸಹಾಯ ಮಾಡ್ತೀರಾ, ಅವರು ನಿಮಗೆ ಸಹಾಯ ಮಾಡ್ತಾರೆ. ಅಶುಭ ಏನು ಅಂದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಇಲ್ಲೊಂದು ಮುಖ್ಯ ವಿಷಯ, ಗಂಡ ಹೆಂಡತಿ ಪರಸ್ಪರ ಅವ್ರನ್ನೇ ನಂಬಬೇಕು. ಇಲ್ಲದ್ರೆ ಏನಾಗುತ್ತೆ ಅಂದ್ರೆ ಬೇರೆಯವರ ಪ್ರವೇಶದಿಂದ, ಯಾರೋ ಚಾಡಿ ಹೇಳ್ಕೊಡೋದ್ರಿಂದ ಅವರಿಬ್ಬರ ಮಧ್ಯೆ ಮನಸ್ತಾಪ ಆಗುತ್ತೆ ಈ ತೃತೀಯ ಕೇತುವಿನಿಂದ. ಅಂದ್ರೆ ನಿಮ್ಮನ್ನ ನೀವು ಅರ್ಥಕೊಳ್ಳಿ, ಯಾರನ್ನೋ ಕೇಳಿ ಅರ್ಥಕೊಳ್ಳೋದು ಬೇಡ. ನೀವೇನು ಅಂತ ಅವ್ರಿಗೆ ಗೊತ್ತಿರಬೇಕು, ಅವರೇನು ಅಂತ ನಿಮಗೆ ಗೊತ್ತಿರಿ, ಸಮಸ್ಯೆಗಳೇ ಬರೋಲ್ಲ. ಮದುವೆ ಮಂಟಪಗಳಲ್ಲಿ ಗಲಾಟೆ ವಾಗ್ವಾದಗಳಾಗಬಹುದು. ಕೆಲವರಿಗೆ ಮದುವೆ ಸ್ವಲ್ಪ ಮುಂದೂಡು ಸಾಧ್ಯತೆ ಇದೆ. ಮದುವೆ ಆಗುವಾಗ ಏನೋ ಒಂದು ಕಿರಿಕಿರಿ, ಅಥವಾ ಮಂಟಪದಲ್ಲಿ ಏನೋ ಗಲಾಟೆ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತಲೋ, ಹಾಗಾಗಿಲ್ಲ ಹೀಗಾಗಿಲ್ಲ ಅಂತಲೋ, ಅಥವಾ ಬೇರೆ ಪ್ರೀತಿಯಲ್ಲಿ ಅವ್ರು ಬಿದ್ದಿದ್ದಾರೆ ಅಂತಲೋ, ಈ ರೀತಿ ಏನೋ ಒಂದು ಸಮಸ್ಯೆಗಳು ಬರಬಹುದು. ಇದನ್ನು ಮುಂಚಿತವಾಗಿ ನೋಡ್ಕೊಂಬಿಡಿ. ವಿದೇಶದಲ್ಲಿ ಉದ್ಯೋಗ ಹುಡುಕ್ತಿರೋರಿಗೆ 9ನೇ ರಾಹುವಿನಿಂದ ಬಹಳ ಅನುಕೂಲ. ವಿದೇಶದಲ್ಲಿ ಕೆಲಸ ಹುಡುಕ್ತಿರ್ತಾರೆ ಎಜುಕೇಶನ್ ಆಗಿ, ಅವ್ರಿಗೆ 9ನಲ್ಲಿರ್ತಕ್ಕಂಥ ರಾಹು ಗ್ರಹ ವಿದೇಶದಲ್ಲಿ ಉದ್ಯೋಗವನ್ನು ಕೊಡಿಸ್ಬಿಡ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು, ತೀವ್ರತರ ವ್ಯತ್ಯಾಸ ಇಲ್ಲ, ಸ್ವಲ್ಪ ವ್ಯತ್ಯಾಸಗಳು ಇರುತ್ತವೆ. ಶನಿಯಿಂದ ಉದ್ಯೋಗದಲ್ಲಿ ಏರಿಳಿತಗಳನ್ನ ಕಾಣಬಹುದು. ಒಂದೆರಡು ದಿನ ನಿಮ್ಮ ಬಾಸ್ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಬೋದು, 2 ದಿನ ನೆಗ್ಲೆಕ್ಟ್ ಮಾಡ್ಬೋದು. ಆದ್ರೆ ತೀರಾ ಬೇಸರ ಆಗೋಲ್ಲ. ಇವತ್ತು ಚೆನ್ನಾಗಿದ್ದು ನಾಳೆ ಸ್ವಲ್ಪ ಕಮ್ಮಿ ಆಗ್ಬೋದು, ಮತ್ತೆ ನಾಡಿದ್ದು ಚೆನ್ನಾಗ್ಬೋದು. ಆ ರೀತಿ ವ್ಯತ್ಯಾಸಗಳು ಇರುತ್ತವೆ. ವಕೀಲರಿಗೆ ಉತ್ತಮ ಗಳಿಕೆ ಮತ್ತೆ ಗೌರವ. ಈ ಲಾಯರ್ಗಳಿಗೆ ಅವ್ರು ವಾದ ಮಾಡಿದ ಕೇಸ್ ಗೆದ್ದು ಹಣ ಸಂಪಾದನೆನೂ ಆಗುತ್ತೆ, ನಮ್ ಕೇಸ್ ಗೆದ್ಗೊಟ್ಟ ಅಂತ ಅವ್ನ ಸನ್ಮಾನನೂ ಮಾಡ್ಬೋದು, ಅಥವಾ ಲಾಯರ್ಗಳ ಮಧ್ಯದಲ್ಲಿ ಅವ್ರಿಗೊಂದು ಒಳ್ಳೆ ಹೆಸರು ಬರುತ್ತೆ. ಈ ರೀತಿ ಒಂದು ಸಮಾಧಾನಕರ ಮತ್ತೆ ಸಂತೋಷಕರ ವಿಷಯ ನಡೆಯುತ್ತೆ. ಮೇ ತಿಂಗಳ ನಂತರ ನಿಮ್ಮಲ್ಲಿ ವಿಶ್ವಾಸ ಹೆಚ್ಚು ಮೂಡುತ್ತದೆ. ಮೇ ತಿಂಗಳಿಗೆ ಗುರು ವಕ್ರಿಯಾಗಿ 2ನೇ ಮನೆಗೆ ಬರ್ತಾನೆ. ಹೆಚ್ಚು ವಿಶ್ವಾಸ ಯಾಕೆ ಮೂಡುತ್ತೆ? ಧನಸ್ಥಾನ ಬಲವಾಗುತ್ತೆ,
ಆವಾಗ ನಿಮಗೆ ಸಂಪಾದನೆಯೂ ಜಾಸ್ತಿ ಆಗುತ್ತೆ, ಶಕ್ತಿ ಸಾಮರ್ಥ್ಯಗಳು ಹೆಚ್ಚುತ್ತೆ. ವೈಯಕ್ತಿಕ ವಿಚಾರಗಳಲ್ಲಿ ಸ್ವಲ್ಪ ಅನುಕೂಲತೆಗಳು ಹೆಚ್ಚುತ್ತೆ. ನೀವೇನೋ ಮಾಡಬೇಕು ಅಂತಿರ್ತೀರಾ, ಒಂದು ಕಾರ್ ತಗೋಬೇಕು ಅಂತಿರ್ತೀರಾ, ಅಥವಾ ಒಂದು ಏನು ಮನೆ ಕಟ್ಟಬೇಕು ಅಂತ. ಈ ವಿಚಾರಗಳಲ್ಲೆಲ್ಲ ನಿಮಗೆ ಹೆಚ್ಚು ಅನುಕೂಲಗಳು ಸಿಗುತ್ತೆ. ಮಾನಸಿಕ ದೃಢತೆ ಹೆಚ್ಚುತ್ತೆ. ನಾನು ಇದನ್ನು ಮಾಡಲೇಬೇಕು ಅನ್ನೋ ಒಂದು ಗುರಿ ಬರುತ್ತೆ ನಿಮಗೆ. ಇಂಥ ಒಂದು ಸ್ಥಿತಿ ಇರುತ್ತೆ. ಹೊಸ ವ್ಯಾಪಾರಗಳನ್ನು ಈಗ ಮೇ ನಂತರ ಆರಂಭ ಮಾಡಿ. ಯಾಕೆಂದರೆ ನಿಮ್ಮ ಮನಸ್ಸು ಸ್ಥಿತಿ ಇರುತ್ತೆ, ಆದಾಯವೂ ಇರುತ್ತೆ, ದೃಢತೆನೂ ಇರುತ್ತೆ. ಈಗ ಮಾಡಿದ್ರೆ ವ್ಯಾಪಾರ ಮುಂದುವರಿಯುತ್ತೆ. ಶತ್ರುಗಳ ನಿಗ್ರಹ ಮಾಡಬಹುದು. ನಿಮ್ಮ ಶತ್ರುಗಳು ಯಾರು ಅಂತ ಸೂಕ್ಷ್ಮವಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವ್ರನ್ನ ಅಲ್ಲೇ ಮಟ್ಟ ಹಾಕ್ಬೋದು. ಸಾಮಾಜಿಕ ಕಾರ್ಯಗಳನ್ನು ಮಾಡುವವರಿಗೆ ಸಮಾಜದಿಂದ ಗೌರವ ದೊರೆಯುತ್ತೆ. ಜನಸೇವೆ ಮಾಡೋದು, ಬಡವರ ಸೇವೆ ಮಾಡೋದು, ವೃದ್ಧರ ಸೇವೆ ಮಾಡೋದು, ವಿದ್ಯಾರ್ಥಿಗಳ ಸೇವೆ ಮಾಡೋದು, ಈ ರೀತಿ ಎಲ್ಲ ಜನಸೇವೆ ಮಾಡೋರಿಗೆ ಸಮಾಜದಿಂದ ಒಳ್ಳೆ ಗೌರವ ಸನ್ಮಾನಗಳಾಗೋ ಸಾಧ್ಯತೆಗಳು ಇವೆ. ಇದಲ್ಲದೆ ಇನ್ನೂ ಹೆಚ್ಚಿನ ಒಳಿತಿಗಾಗಿ ಬೇಕು ಅನ್ನೋರು ಗುರುವಿನ ಆರಾಧನೆ, ಗುರುಗಳ ದರ್ಶನ ಮಾಡಿ. ಗುರುವಿನ ಆರಾಧನೆ ಅಂದ್ರೆ ಏನಿಲ್ಲಿ? ನಾವು ದತ್ತಾತ್ರೇಯನ ಹೇಳ್ತೀವಿ, ರಾಘವೇಂದ್ರ ಸ್ವಾಮಿ ಹೇಳ್ತೀವಿ, ಶಂಕರಾಚಾರ್ಯ ಹೇಳ್ತೀವಿ. ಆ ರೀತಿ ಅಲ್ಲ. ನಿಮಗೆ ಯಾವುದು ನಂಬಿಕೆ ಗುರುಗಳಿರ್ತಾರೋ ಅವ್ರನ್ನೇ ಧ್ಯಾನ ಮಾಡಿ, ಅವ್ರನ್ನ ಆರಾಧನೆ ಮಾಡಿ. ನಿಮಗೆ ವಿದ್ಯೆ ಬುದ್ಧಿ ಹೇಳಿಕೊಟ್ಟ ಗುರುಗಳೂ ಗುರುಗಳೇ. ಮೊದಲ ಗುರುಗಳೇ ನಿಮ್ಮ ತಂದೆ ತಾಯಿಗಳು. ಅವ್ರಿಗೆ ಸರಿಯಾಗಿ ಗೌರವ ಕೊಟ್ಟರೆ ಸಾಕು, ಬೇಕಾದಷ್ಟು ಆಗುತ್ತೆ. ನಿಮಗೆಲ್ಲ ಆಶೀರ್ವಾದ ಒದಗುತ್ತೆ. ಇವಿಷ್ಟು ಸಹ ಮಿಥುನ ರಾಶಿಯವರ ಈ 2026ರ ಭವಿಷ್ಯ. ಒಳ್ಳೇದಾಗ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಅಂತ ಈ ಮೂಲಕ ತಿಳಿಸ್ತೇನೆ. ಧನ್ಯವಾದಗಳು ಗುರುಗಳೇ. ಮಿಥುನ ರಾಶಿಯ ಬಗ್ಗೆ 2026ರಲ್ಲಿ ಏನೇನು ಆಗತ್ತೆ ಅಂತ ಹೇಳ್ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದ.